ಹೇಳಕ್ಕೆ ಅಂತ ಬಂದೆ, ಮರ್ತೋಗ್ಬಿಟ್ಟೆ ನಾನು. ಯಾರು ಮುಚ್ಕೊಂಡೆ ಹಿಂಗಾಡ್ತಾವೆ ಅಂತ ನೋಡ್ತಿದ್ದಾರೆ ಅಷ್ಟೇ. ಇದೊಂದು ಎತ್ತಿದ್ರೆ ಕಂಪ್ಲೀಟಾಗಿ ಆಗೋಯ್ತು. ಹೆಂಗೈತೆ ಮೊನ್ನೆ? ಚೆನ್ನಾಯ್ತಾ? ಸೊ ಮೇನ್ ಇಂಪಾರ್ಟೆಂಟ್ ಇರೋದನ್ನ ತೊಗೊಬರ್ತಿದ್ದೀನಿ. ಆ್ಯಂಡ್ ಮಮ್ಮಿ ಹೆಂಗಾಯ್ತು ಪೂಜೆ? ಚೆನ್ನಾಗಾಯ್ತು. ನಾವು ಹೂವು ಹಾಕೋ ಚಿಂತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ಇದು 29th ಮಾರ್ಚ್ 2026. ನಾವು ಮನೆ ಶಿಫ್ಟ್ ಆಗ್ತಾ ಇರೋ ದಿನ. ಸೊ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 4:50 ಆ್ಯಂಡ್ ಐ ಆಮ್ ರೆಡಿ. ಸೊ ಇವಾಗ ಆ ಮನೆಗೆ ಹೋಗ್ಬಿಟ್ಟು ನಾವು ದೇವ್ರ ಫೋಟೋ ಹೊಸದನ್ನೇ ತೊಗೊಬಂದಿದ್ವಿ. ಸೊ ಆ ದೇವ್ರ ಫೋಟೋ, ಆಮೇಲೆ ಒಂದಷ್ಟು ಎಲೆ ಅಡಿಕೆ, ಇದು ದೇವ್ರಿಗೆ ಏನೇನು ಪೂಜೆ ಮಾಡೋಕ್ಕೆ ಐಟಮ್ಸ್ ಬೇಕು ಆ ಐಟಮ್ಸು ಮತ್ತು ಗ್ಯಾಸ್ನ ತೊಗೊಂಡೋಗಿ ಅಲ್ಲಿ ಇಡ್ತೀವಿ ಫಸ್ಟು. ಸೊ ಇವಾಗ ಅದನ್ನು ತೊಗೊಂಡೋಗಿ ಇಡಬೇಕು. ಆ್ಯಂಡ್ ಲೆಟ್ಸ್ ಗೋ. ಆ ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಸೊ ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ನಾವು ಫಸ್ಟ್ ಮಾಡಿದ ಕೆಲಸ ಅಂದ್ರೇ ಇದು ಗ್ಯಾಸು ಮತ್ತು ಚಾಪೆ ಮತ್ತು ದೇವ್ರ ಫೋಟೋ ಇದೆಲ್ಲನೂ ಅಷ್ಟೇ ತೊಗೊಂಡೋಗಿ ಇಟ್ವಿ. ಇವಾಗ ಮತ್ತು ಇದು ದೇವ್ರ ಫೋಟೋ ಮತ್ತು ಒಂದು ಚಾಪೆ, ಹಾಗೆ ಒಂದು ಗ್ಯಾಸ್, ಸೊ ಇಷ್ಟನ್ನು ತೊಗೊಬಂದು ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಮತ್ತೆ ಈ ಥರ ತರಬೇಕು, ಏನು ಚೇರ್ಸು ಎಲ್ಲ. ಬಿಕಾಸ್ ಯಾರಾದರೂ ಕುಂಭಕ್ಕೆ ಅಂತ ಏನಾದರೂ ಬಂದರೆ ಕುತ್ಕೊಳ್ಳೋಕ್ಕೆ ಚಾಪೆ ತಂದಿದ್ದೀವಿ. ಬಟ್ ಸ್ಟಿಲ್ ಒಂದೆರಡು ಚೇರ್ ತೊಗೊಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಹ್ಯಾವ್ ಟು ಸಿ. ಲೆಟ್ಸ್ ಗೋ. ಶಿಫ್ಟ್ ಎಲ್ಲ ಇಟ್ಟಿದ್ದಾಯಿತು. ಇವಾಗ ಹೋಗಿ ಪೂಜೆ ಮಾಡೋಕ್ಕೆ ಹೂವು ಎಲ್ಲ ಫ್ರೆಶ್ಶಾಗಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಹೋಗಬೇಕು ಮೇಕ್ರಿ ಸರ್ಕಲಿಗೆ ನಾವು ಹೋಗೋದು. ಈ ಥರ ಏನಾದರೂ ಹೂವು ಎಲ್ಲ ಬೇಕು ಅಂತಂದರೆ ಮೇಕ್ರಿ ಸರ್ಕಲಿಗೆ ಹೋಗ್ಬಿಟ್ಟು ತರ್ತೀವಿ. ಸೊ ಇವಾಗ ಅಲ್ಲಿ ಹೋಗಬೇಕು. ಇವಾಗ ನಮ್ಮ ಅಪ್ಪಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಗ್ಯಾಸ್ ಸಿಲಿಂಡರ್ ಬರುತ್ತಲ್ಲ, ಸೊ ಅದನ್ನು ತೊಗೊಬರಕ್ಕೆ ಹೋಗಿದ್ದಾರೆ. ಅದು ಅಂಗಡಿ ಹತ್ರ ಇರೋದು. ಸೊ ನಾನು ಬರೀ ಏನು ಸ್ಟವ್ ಮತ್ತು ಇದನ್ನು ತೊಗೊಂಡು ಒಳಗಡೆ ಇಟ್ಟಿದ್ದೀನಿ. ಅದೊಂದು ಬ್ಯಾಲೆನ್ಸ್ ಇದೆ ತೊಗೊಬರೋದು, ಅದಕ್ಕೆ ಅದನ್ನ ತರಕ್ಕೆ ಹೋಗಿದ್ದಾರೆ. ಅವ್ರು ತಗೊಬಂದಿದ್ದ ತಕ್ಷಣವೇ ಹೊರಡೋದೆ. ಅಲ್ಲಿ ಹೋಗ್ಬಿಟ್ಟು ಫ್ಲವರ್ಸ್ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಮತ್ತೆ ಆ ಮನೆ ಹತ್ರ ಹೋಗಿ ಅಲ್ಲಿಂದ ಒಂದಷ್ಟು ಐಟಮ್ಸ್ನೆಲ್ಲ ತೊಗೊಬಂದಿದ್ದೀವಿ. ಗೈಸ್, ಇದೆಲ್ಲ ಎತ್ಕೊಬಂದಿದ್ದೀವಿ. ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀವಿ. ಆಮೇಲೆ ಒಂಚೂರು ಈ ಕಡೆ ಬಂದ್ಬಿಡು. ಹಾಂ, ಓಕೆ. ಆಯಿತು. ಅಲ್ಲಿ ನಮ್ಮಪ್ಪ ಹಾಯ್ ಮಾಡು. ನಾವಪ್ಪ ಹೂವು ಹಾಕೋ ಚಿಂತೆ. ಆ್ಯಂಡ್ ಸೊ ನಾವು ದೇವ್ರ ಮನೇನ ಈ ಥರ ರೆಡಿ ಮಾಡಿದ್ವಿ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲುಕ್ಸಕ್ಕೂ ಅಷ್ಟೇ ಸಿಂಪಲಾಗಿ ಗ್ಯಾಸ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರೆಡಿ ಮಾಡಿದ್ವಿ. ಇದು ಬಂದುಬಿಟ್ಟು ವಾಸ್ತುಗೆ ಗೈಸ್, ಇದು ಅವರೇ ಹೇಳಿದ್ದು ವಾಸ್ತುಗೆ ಇದನ್ನು ಹಾಕ್ಕೊಳ್ಳಿ ಅಂತ. ಸೊ ಹಾಕ್ತಾಯಿದ್ದೀವಿ ಅಷ್ಟೇ. ಡನ್. ಸೊ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ ಟೈಮ್ ಆಗಲಿ ಅಂತ ಹೇಳ್ಬಿಟ್ಟು. 7:30 ಮೇಲೆ ಅವತ್ತು ಟೈಮ್ ಇತ್ತು. ಸೊ 7:30 ಎಲ್ಲ ಆದಮೇಲೆ ಫಸ್ಟು ಪೂಜೆ ಎಲ್ಲ ಮಾಡಿದ್ವಿ ನೀಟಾಗಿ. ಅದಾದಮೇಲೆ ಆಲುಕ್ಸಕ್ಕೆ ಅಂತ ಹೋಗಿದ್ದು. ಡೋರೆಂದು ಬಿತ್ತಿಯನ್ನು ನೋಡು ಅಷ್ಟು ಜೋರಾಗಿ. ಅದು ಹಿಂದೆ ಐತೆ. ಹೆಂಗಾಯ್ತು ಪೂಜೆ? ಪೂಜೆ ಹೆಂಗಾಯ್ತು ಅಂದೆ. ಮಮ್ಮಿ ಹೆಂಗಾಯ್ತು ಪೂಜೆ? ಚೆನ್ನಾಗಾಯ್ತು, ಸೂಪರಾಗಾಯ್ತು. ಸೊ ಈಗ ಮತ್ತೆ ನಾವು ಆ ಮನೆಗೆ ಹೊರಡ್ತಾ ಇದ್ದೀವಿ. ಬಿಕಾಸ್ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಪ್ಯಾಕಿಂಗ್ ಮಾಡೋದು ಎಲ್ಲನೂ. ನಿದ್ದೆ ಬೇರೆ ಬರ್ತೈತೆ. ಬಿಕಾಸ್ ಬೆಳಗ್ಗೆ 4:15 ಎದ್ದಿರೋದು. ಸೊ ನಡಿ ಹೋಗೋಣ. ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡೋದಿದೆ. ಸೊ ಅದಕ್ಕೆ ಈಗ ಬಾಗಿಲು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಇರೋ ಚಾರ್ಜರ್ ತೊಗೊಬರ್ತೀನಿ.
ಗೈಸ್ ಇದೆಲ್ಲ ಬ್ಲೇಸರ್ಸ್ ಆ್ಯಂಡ್ ನನ್ನಿಂದ ಒಂದು ಬ್ಯಾಗ್ ಇದೆ, ಅದು ನನ್ನ ತಮ್ಮದು. ಸೊ ಮೇನ್ ಇಂಪಾರ್ಟೆಂಟ್ ಇರೋದನ್ನು ತೊಗೊಬರ್ತಿದ್ದೀನಿ. ಆ್ಯಂಡ್ ಇವಾಗ ಹಂಗೆ ಹರ್ಷಿತನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಅವಳು ಒಂಚೂರು ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ. ಓಕೆ ಬಾಯ್ ಗೈಸ್. ಇಲ್ಲಿ ಹರ್ಷಿತಾ ತಿರುಗ್ಬಿಡಿ ಕಡೆಗೆ. ನನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಬಂದಿರೋ ಅಂಥ ಹರ್ಷಿತಾ ಅವರಿಗೆ ಜೈ. ನೋಡಿ ಎಲ್ಲ ಪ್ಯಾಕ್ ಆಗಿಬಿಟ್ಟೈತೆ. ಇರೋ ನಾನು ತೋರಿಸ್ತಾ ಇಲ್ಲ. ಹಾಂ ಹರ್ಷಿತಾ ಅವರೇ ಹೆಂಗೈತೆ ಮನೆ? ಇಲ್ಲ ಹೆಂಗೈತೆ ಮನೆ? ಚೆನ್ನಾಯ್ತಾ? ಹೇಳು ನೆಕ್ಸ್ಟ್. ಹ್ಞೂ ಮದುವೆನೇ ಮಾಡಿಬಿಡ್ತಾರೆ. ಏನು ಹೇಳ್ತೀಯೋ. ನೆಕ್ಸ್ಟು ನಾವು ಹೋಗಿದ್ದೆ ಬ್ರೇಕ್ಫಾಸ್ಟ್ ತೊಗೊಬರೋಣ ಅಂತ ಹೇಳಿಬಿಟ್ಟು. ಸೊ ನಾವು ಬ್ರೇಕ್ಫಾಸ್ಟ್ ತೊಗೊಬರೋದ್ರೊಳಗೇ ಇವರು ಬಂದುಬಿಟ್ಟಿದ್ರು. ನಾವು 12 ಗಂಟೆ ಸ್ಲಾಟ್ ಬುಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ಅವ್ರು ಆ ಟೈಮಿಗೆ ಬಂದಿದ್ದರು. ಆ್ಯಂಡ್ ನಾವು ಬುಕ್ ಮಾಡಿದ್ದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಬುಕ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ನೀಟಾಗಿ ಎತ್ತಿ ಇಳಿಸಿ ಆ ಮನೆ ಒಳಗಡೆ ಎತ್ಕೊಟ್ರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಈ ರೂಮ್ ಕಂಪ್ಲೀಟಾಗಿ ಅಷ್ಟೇ. ಇದೊಂದು ಎತ್ತಿದ್ರೆ ಕಂಪ್ಲೀಟಾಗಿ ಆಗೋಯ್ತು. ಏನೂ ಇಲ್ಲ ಈ ಮನೆಯಲ್ಲಿ. ಆಮೇಲೆ ಇಲ್ಲಿ ಏನೂ ಇಲ್ಲ, ಈ ರೂಮಲ್ಲೂ ಏನೂ ಇಲ್ಲ. ಅಷ್ಟೇ, ಇದೆಲ್ಲ ಅಲ್ಲಲ್ಲೇ ಇರುತ್ತೆ. ಇಲ್ಲೇ ಕಿಚನಲ್ಲೂ ಖಾಲಿ. ಆವಾಗಲೇ ಹಿಂಗಿತ್ತು, ಇವಾಗ ಹಿಂಗೈತೆ. ಇವಾಗ ಇಷ್ಟನ್ನು ತೊಗೊಂಡು ಹೋಗ್ತಾರೆ ಅಷ್ಟೇ. ನೀಟಾಗಿ ಈ ಥರ ಪ್ಯಾಕಿಂಗ್ ಎಲ್ಲ ಅವರೇ ಮಾಡ್ತಾರೆ ಗೈಸ್. ಕಾರ್ಡ್ಬೋರ್ಡ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ದೆನ್ ಅಷ್ಟೇ ನಾಳೆ ಒಂದು ಸತಿ ಬಂದು ಕ್ಲೀನಾಗಿ ಮಾಡ್ಕೊಟ್ಬಿಟ್ಟು ಹೋಗ್ತೀವಿ. ಅದು ಫಿಟ್ ಮಾಡ್ಬೇಕು, ಅವ್ರು ಮಾಡಲ್ಲ. ಅದು ನೀನು ನಾಳೆ ಬಾ, ಶನಿವಾರ ಬಂದು ಅದು ಇದು ಮಾಡು. ಓಕೆ ಅಷ್ಟೇ ಗೈಸ್. ಆಮೇಲೆ ಅಲ್ಲೋದ್ಮೇಲೆ ಸಿಗ್ತೀನಿ. ಓಕೆ ಅಲ್ಲೆಲ್ಲ ಇಟ್ಟಿದ್ದಾರೆ ಗೈಸ್. ಇದನ್ನು ಆಮೇಲೆ ಅದರ ಒಳಗಡೆ ಹಾಕ್ಕೊತಾರೆ. ಅಷ್ಟೇ ಅವ್ರಿ ಹೇಳಿ. ಯಾರು ಅವ್ರು ವೇಸ್ಟ್ ಅವರು. ಹೇಳು ಏನಾದ್ರ. ನಿಮ್ಮ ಅಕ್ಕ ಎಲ್ಲಿ? ಇವಾಗ ಅವ್ರು ಹೆಂಗೆ ನೋಡ್ತಾರೆ ನೋಡ್ರಿ. ಯಾರು ಮುಚ್ಕೊಂಡು ಹೆಂಗೆ ಆಡ್ತಾರೆ ಅಂತ ನೋಡ್ತಿದ್ದಾರೆ. ಯಾರು ಇಲ್ಲ, ನಾವು ಮನೆ ಬೇರೆ ಮನೆ ನೋಡಿದ್ವಿ, ಖಾಲಿ ಮಾಡ್ತಿರೋದು ಬೇರೆ ಕಡೆ. ಎಲ್ಲ ಖಾಲಿ ಖಾಲಿ ಆಗ್ತಿದೆ ಕಸಿ, ಎಲ್ಲ ಒಳಗಡೆ ತುಂಬಿದ್ದಾರೆ. ಸೊ ಇವಾಗ ಎಂತ ಏನೋ ಹೇಳೋಕ್ಕೆ ಅಂತ ಬಂದೆ, ಮರ್ತೋಗ್ಬಿಟ್ಟೆ ನಾನು. ಇರಿ. ಹಾಂ, ಸೊ ಇವಾಗ ಅವರೆಲ್ಲ ಹೇಳೋಕ್ಕೆ ಬರ್ತಾ ಇಲ್ಲ ನನಗೆ. ಓಕೆ ಹಾಂ ಓಕೆ ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು. ಬಿಕಾಸ್ 6 o'clock ಅಲ್ವಾ, ಸೊ ಅದಕ್ಕೆ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇವಾಗ ಒಂದಷ್ಟು ಐಟಮ್ಸ್ ಎಲ್ಲ ತೋರಿಸಿದ್ದು ಆಗೋದು ತೋರಿಸಿ, ಇಲ್ಲೆಲ್ಲ ಅಡುಗೆ ಮನೆದು ಎಲ್ಲ ಒಂದಷ್ಟು ಐಟಮ್ಸ್ನೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಸಿದೆ ಇಲ್ಲ ಆ್ಯಂಡ್ ಇಲ್ಲ ಬರಲ್ಲ. ಸಿ ಒಂದು ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೆಲ್ಲ ಇದೆಲ್ಲ ಹಾಗೆ ಇಟ್ಟಿದ್ದೀವಿ. ಆ ಒಳಗಡೆ ನೋಡಬೇಕು, ಆ ರೂಮಲ್ಲಿ ಎಷ್ಟು ಇದೆ ಗೊತ್ತಾ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಇದೆ. ಅದನ್ನೆಲ್ಲ ಜೋಡಿಸ್ಬೇಕು ಅಂದರೆ ಅದರಲ್ಲೆಲ್ಲ ಜಾಸ್ತಿ ಕ್ಲಾತ್ಸೇ ಇರೋದು. ಒಬ್ಬದು ನನಗೆ ನಮ್ಮಮ್ಮ 4, ನಂದು 3 ಕವರ್ಸ್ ಇದೆ. ಸೊ ಅದೇ ಜಾಸ್ತಿ ಇರೋದು. ಆ್ಯಂಡ್ ಬೆಡ್ಶೀಟ್ಸ್ ಎಲ್ಲ 1 ಕವರು ಈ ಥರ ಜಾಸ್ತಿ ಇದೆ. ಅದೆಲ್ಲ 1 ಅವರಲ್ಲಿ ಜೋಡಿಸ್ಬಿಡ್ತೀವಿ. ಬಟ್ಟೆ ಜೋಡಿಸೋದು ಸ್ವಲ್ಪ ಕಷ್ಟ. ಇದು ಇಲ್ಲಿ ವೆದರ್ ನೋಡಿ, ಇವತ್ತು ಮಳೆ ಬೀಳ್ತಿದೆ. ನಾವು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಓಕೆ ಗೈಸ್, ಇವಾಗ ಹರ್ಷಿತಾ ಅವ್ರ ಅಮ್ಮ ಬಂದವ್ರೆ. ಈ ಕಡೆ ಬಾ ನೀನೇನು. ಹೌದಾ, ಸರಿ, ಹರ್ಷಿತಾ ಅವರಂತೆ ಕರ್ಕೊಬಂದಿರೋದು.
ನೋಡ್ರಿ ಏನೇನೋ ಮಾತಾಡ್ತಾರೆ ಇಬ್ಬರು ಕುತ್ಕೊಂಡ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾನು ಹರ್ಷಿತಾ ಮತ್ತು ನನ್ನ ತಮ್ಮ 3 ಜನ ಹೋಗಿದ್ದೆ ಮಾರ್ಟ್ಗೆ. ಬಿಕಾಸ್ ಸ್ವಲ್ಪ ಎಸೆನ್ಷಿಯಲ್ ಥಿಂಗ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಬರೋಣ ಅಂತ ಹೋಗಿದ್ವಿ. ಸೊ ಅಲ್ಲಿಂದ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಮೇಲೆ ಬಂದಿದ್ದೀವಿ ಗೈಸ್. ಹಿಂಗೆ ಕಾಣುತ್ತೆ ಟೆರೆಸ್. ನಮ್ಮ ನೆಕ್ಸ್ಟ್ ಫ್ಲೋರೇ ಟೆರೆಸ್ ಇರೋದು. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ನೋಡಿ ಐತೆ. ನನ್ನ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿಲ್ಲ, ಬಟ್ ವ್ಯೂಸ್ ಆಗೋದಾಗೈತೆ. ಸೊ ನೆನ್ನೆ ನೈಟ್ ಮೇಲೆಯಿಂದ ಕೆಳಗಡೆ ಬಂದ್ವಿ. ಆ್ಯಂಡ್ ಅಲ್ಲಿ ಪಕ್ಕದ ಮನೆ ಆಂಟಿ ಸಿಕ್ಕಿದ್ರು, ಗೊತ್ತಿರೋರು ಇದ್ರು. ಅವರು ಆಂಟಿ ಸಿಕ್ಕಿದ್ರು. ಆಂಟಿ ಹತ್ರ ಮಾತಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ ಆಚೆನೆ. ಅದಾದಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಫ್ಲ್ಯಾಟ್. ಬಿಕಾಸ್ ಸಿಕ್ಕಾಪಟ್ಟೆ ಏನೋ ಟಯರ್ಡ್ ಆಗಿತ್ತು. ನನ್ನ ಕಾಲೆಲ್ಲ ಊತ ಬಂದುಬಿಟ್ಟೈತೆ, ಅಷ್ಟು ಓಡಾಡಿದ್ದೀನಿ. ಅವಡೆ ಟಯರ್ಡ್ ಆಗಿದೆ. ಮಲಗಿದ ತಕ್ಷಣ ಕ್ಷಣಕ್ಕೆ ಹಂಗೆ ನಿದ್ದೆ ಬಂದುಬಿಡ್ತು. ನನಗೆ ನಿದ್ದೆ ಹೋಗ್ಬಿಟ್ಟೆ. ಸೊ ಹೆಂಡಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆ ಮನೆ ಬಿಟ್ಟು ಬಂದಿದ್ದು ಒಂದು ಸ್ವಲ್ಪ ಬೇಜಾರಿದೆ. ಬಿಕಾಸ್ 2.5 ವರ್ಷ ಕರೆಕ್ಟಾಗಿದ್ವಿ ಆ ಮನೆಯಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಆ್ಯಂಡ್ ಎಷ್ಟೊಂದು ಗುಡ್ ಥಿಂಗ್ಸ್ ಆಗಿದೆ ನಮಗೆ. ಬ್ಯಾಡ್ ಥಿಂಗ್ಸ್ ಆಗಿದೆ, ಬಟ್ ಅದು ಅಷ್ಟೊಂದು ನಮಗೆ ಎಫೆಕ್ಟ್ ಆಗಿಲ್ಲ. ಸೊ ಆ ಮನೆಗೆ ಹೋದ್ಮೇಲೆ ನಮ್ಗೆ ಎಷ್ಟೊಂದು ಒಳ್ಳೆಯದಾಗಿದೆ ಗೊತ್ತಾ, ನಿಜವಾಗ್ಲೂ. ಸೊ ಎಷ್ಟೊಂದು ಮೆಮೊರೀಸ್ ಇದೆ, ಅದಕ್ಕೆ ಅದನ್ನು ಬಿಟ್ಟು ಒಂದು ಸ್ವಲ್ಪ ಬೇಜಾರಿತ್ತು. ಆ್ಯಂಡ್ ಇವತ್ತು ಮತ್ತೆ ಹೋಗಿ ಅದೆಲ್ಲ ಕ್ಲೀನಿಂಗ್ ಮಾಡಿರ್ತೀವಿ. ಸೊ ನಿನ್ನೆ ವ್ಲಾಗ್ ಇಷ್ಟ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ. ಬಾಯ್.